ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ. ನಾವು ಒಂದು 2 ಲಕ್ಷ ರೂಪಾಯಿ ಬಟ್ಟೆ ತಗೊಂಡಿದೀವಿ. ಇದು 2ನೇ ಸರಿ ಬರ್ತಾ ಇರೋದು. ತುಂಬಾ ಚೆನ್ನಾಗಿದೆ ಬಟ್ಟೆ, ಒಳ್ಳೆ ಡಿಸ್ಕೌಂಟ್ ಕೊಡ್ತಾರೆ. ಇವರಂತೂ ತುಂಬಾ ಹೆಲ್ಪ್ ಮಾಡ್ತಾರೆ ನಮ್ಗೆ. ಯಾವಾಗ ಬಂದ್ರು ಚೆನ್ನಾಗಿ ಬಟ್ಟೆ ಎಲ್ಲ ತೋರಿಸ್ತಾರೆ. ಕುಮ್ಮಗುಂಟೆ ಗ್ರಾಮ ಹಾಗೂ ಕೊಳ್ಳೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ 2023 ಮತ್ತು 2024ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಸಭೆಯಲ್ಲಿ ಗೌರವಾನ್ವಿತ ವಿಸ್ತರಣಾ ಅಧಿಕಾರಿಗಳು ಪಿಕೆ ನರಸಿಂಹರಾಜುರವರು ಹಾಗೂ ಎಸ್ ವಿನಾಯಕ್ರವರು ಭಾಗವಹಿಸಿ ಕಾರ್ಯಕ್ರಮದ ಕುಮ್ಮಗುಂಟೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಕೆಎನ್ ನಾರಾಯಣಸ್ವಾಮಿ, ಉಪಾಧ್ಯಕ್ಷರು ಕೆಎಂ ವೀರಭದ್ರಪ್ಪ ಹಾಗೂ ಕಾರ್ಯಕಾರಿ ಮಂಡಳಿ ಸದಸ್ಯರು ಕೆವಿ ನಾರಾಯಣಸ್ವಾಮಿ, ರಾಧಮ್ಮ, ಕೆವಿ ವೆಂಕಟೇಶ್ ರೆಡ್ಡಿ, ಕೆಸಿ ರಮೇಶ್ ಕುಮಾರ್, ರುಕ್ಮಿಣಿ ಅಮ್ಮ, ಕೆವಿ ಕೃಷ್ಣಾರೆಡ್ಡಿ, ವೆಂಕಟರಾಮಪ್ಪ ಉಪಸ್ಥಿತರಿದ್ದರು. ಸಂಘದ ಸಿಬ್ಬಂದಿ ವರ್ಗದವರು, ಮುಖ್ಯ ಕಾರ್ಯನಿರ್ವಾಹಕರು ಕೆವಿ ಸೊಣ್ಣಪ್ಪ ರೆಡ್ಡಿ, ಹಾಲು ಪರಿವೀಕ್ಷಕರು ಕೆಸಿ ಚಂದ್ರಶೇಖರ್, ಸಹಾಯಕ ಕೆವಿ ನಾರಾಯಣಸ್ವಾಮಿ ಹಾಗೂ ಕೆಎನ್ ರಮೇಶ್, ಊರಿನ ಎಲ್ಲ ಸಾರ್ವಜನಿಕರು ಭಾಗವಹಿಸಿ ಅದೇ ರೀತಿ ಕೊಳ್ಳೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಗೌರವಾನ್ವಿತ ಅಧ್ಯಕ್ಷರು ಕೃಷ್ಣಾರೆಡ್ಡಿ, ಉಪಾಧ್ಯಕ್ಷರು ಶ್ರೀಮತಿ ರಾಧಮ್ಮ, ಸಂಘದ ನಿರ್ದೇಶಕರು ಕೆಎನ್ ಶಂಕರ್ ರೆಡ್ಡಿ, ವೆಂಕಟರಾಮಾರೆಡ್ಡಿ, ಗೋಪಾಲಪ್ಪ, ಕೃಷ್ಣೇಗೌಡ, ಸುಧಾಕರ್, ಶ್ರೀನಿವಾಸ ರೆಡ್ಡಿ, ಕೆವಿ ಚೌಡಾರೆಡ್ಡಿ, ಕೆಆರ್ ಶ್ರೀನಿವಾಸ್, ಶ್ರೀಮತಿ ನಾಗಮಣಿ ಹಾಗೂ ಸಂಘದ ಸಿಬ್ಬಂದಿ ವರ್ಗದವರು, ಮುಖ್ಯ ಕಾರ್ಯನಿರ್ವಾಹಕರು ಕೆಆರ್ ನವೀನ್ ಕುಮಾರ್, ಹಾಲು ಪರಿವೀಕ್ಷಕರು ಕೆಎನ್ ಮನೋಜ್, ಸಹಾಯಕ ಕೆವಿ ಕಾರ್ತಿಕ್ ಹಾಗೂ ಶುಚಿಗಾರ ಕಿವಿ ಮುರಳೀಕೃಷ್ಣ ಹಾಗೂ ಗ್ರಾಮದ ಸಾರ್ವಜನಿಕರು ಭಾಗವಹಿಸಿದ್ದರು. ಈ ಸಭೆಯಲ್ಲಿ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಕಾರ್ಯಕ್ರಮಗಳ ಸಲಹೆಗಳು ತಿಳಿಸಿದರು. 2023-24ನೇ ಸಾಲಿನ ಆಡಿಟ್ ವರದಿ ಅಂಗೀಕರಿಸುವುದು, 23-24ನೇ ಸಾಲಿನ ನಿವ್ವಳ ಲಾಭದ ವಿಲೇವಾರಿ ಹಾಗೂ ಬೋನಸ್ ವಿಲೇವಾರಿ ಬಗ್ಗೆ ಅನುಮೋದನೆ ಪಡೆಯುವುದು, 2024-25ನೇ ಸಾಲಿನ ಅಂದಾಜು ಬಜೆಟ್ ಮಂಜೂರು ಮಾಡುವುದು, 2024-25ನೇ ಸಾಲಿನಲ್ಲಿ ಲೆಕ್ಕ ಪರಿಶೋಧಕರ ನೇಮಕಾತಿ ಮತ್ತು ಸಂಭಾವನೆಯನ್ನು ನಿಗದಿಪಡಿಸುವುದು ಬಗ್ಗೆ ಪ್ರಸ್ತಾವನೆ ಪರಿಶೀಲಿಸಿ ಅನುಮೋದಿಸುವ ವಿಚಾರ, ಹೀಗೆ ಅಭಿವೃದ್ಧಿಯ ಬಗ್ಗೆ ಹಲವಾರು ಸಲಹೆಗಳನ್ನು ತಿಳಿಸಿದರು. ಹಾಗೂ ಡೈರಿಯಲ್ಲಿ ಹೆಚ್ಚಿನ ಹಾಲಿನ ಕ್ವಾಲಿಟಿ ಬಗ್ಗೆ ಫಲಾನುಭವಿಗಳು ಆಗಿರುವವರಿಗೆ ಕೊಡುಗೆ ನೀಡುವುದು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಸಭೆಯಲ್ಲಿ ಜನಸಾಮಾನ್ಯರ ಡೈರಿ ಹಾಲಿನ ಕ್ವಾಲಿಟಿ ಬಗ್ಗೆ ಮಾಹಿತಿಯನ್ನು ನೀಡಿದರು. ನಾವು ಕಚೇರಿಯಿಂದ ಕೊಟ್ಟಿರುವ ಪ್ರಾಡಕ್ಟ್ ಅನ್ನು ಹಸುಗಳಿಗೆ ತಪ್ಪದೇ ಹಾಕಿ, ಹಾಲಿನ ಫಲಿತಾಂಶ ಚೆನ್ನಾಗಿ ಬರುತ್ತದೆ, ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ವಿಸ್ತರಣಾ ಅಧಿಕಾರಿಗಳು ನರಸಿಂಹರಾಜುರವರು ಮಾತನಾಡಿ, ಹಸುಗಳ ಬಗ್ಗೆ ಎಲ್ಲ ರೀತಿಯ ಕಚೇರಿಯ ಸಲಹೆಗಳನ್ನು ತಿಳಿದುಕೊಳ್ಳಿ. ಈ ಸಮಯದಲ್ಲಿ ಅಧಿಕಾರಿಗಳು ವಿನಾಯಕರವರು ಮಾತನಾಡಿ, ತಾಲೂಕು ವ್ಯಾಪ್ತಿ ಪ್ರತಿ ಗ್ರಾಮಗಳಲ್ಲಿ ಎಲ್ಲ ಫಲಾನುಭವಿಗಳ ಹಸುಗಳ ಬಗ್ಗೆ ಗಮನ ಹರಿಸಿ, ಹಾಲಿನ ಕ್ವಾಲಿಟಿ ಬಗ್ಗೆ ಎಲ್ಲರೂ ಸಹಕರಿಸಿ. ನಿಮ್ಮಗಳ ಡೈರಿಗೆ ಹಾಗೂ ಸಂಘಕ್ಕೆ ಹೆಚ್ಚಿನ ಹಣ ಬಂದರೆ ನಿಮ್ಮೆಲ್ಲರಿಗೂ ಅನುಕೂಲವಾಗುತ್ತದೆ ಹಾಗೂ ಸಭೆಯಲ್ಲಿ ಎಲ್ಲರ ಭವಿಷ್ಯಕ್ಕೆ ಉತ್ತಮವಾದ ಹಾಲಿನ ಕ್ವಾಲಿಟಿ ನೀಡಿ ಎಂಬುದಾಗಿ ಮತ್ತೊಮ್ಮೆ ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಮುಖ್ಯ ಕಾರ್ಯನಿರ್ವಾಹಕರು ಕೆಆರ್ ನವೀನ್ ಕುಮಾರ್ ಹಾಗೂ ಕೆವಿ ಸೊಣ್ಣಪ್ಪ ರೆಡ್ಡಿ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಫೀಡ್ ಖರ್ಚು ಕಮ್ಮಿ ಆಗಿ ನಮ್ಗೆ ಹಸುಗಳು ಇನ್ನೂ ಚೆನ್ನಾಗಿ ಹಾಲು ಕೊಡ್ತವೆ, ಚೆನ್ನಾಗಿ ಫ್ಯಾಟ್ ಕೊಡ್ತವೆ. ಇನ್ನೊಂದು ಸೈಲೇಜ್ ಅಂತ ರಸಮೇವು. ಈಗ ನಾವು ಮೇವುನ ಮಳೆಗಾಲದಲ್ಲೆಲ್ಲ ಮೇವು ಬೆಳ್ಕೊತೀವಿ, ಆದ್ರೆ ಬೇಸಿಗೆಗಾಲದಲ್ಲ ಮೇವು ಸಿಗಲ್ಲ, ಹಸಿ ಮೇವು. ಅವಾಗ ಏನ್ ಮಾಡ್ಬೇಕು, ಮಳೆಗಾಲದಲ್ಲಿ ಚೆನ್ನಾಗಿ ಮೇವು ಎಲ್ಲ ಬೆಳ್ಕೊಂಡಿರ್ತೀವಲ್ಲ, ಅದನ್ನ ಚೆನ್ನಾಗಿ ಕಟ್ ಮಾಡಿ ಬೆಲ್ಲ ಮತ್ತೆ ಉಪ್ಪು ಹಾಕಿ ಒಂದು 45 ದಿನ ಮುಚ್ಚಿಡ್ಬೇಕು. ಅದು ಚೆನ್ನಾಗಿ ಮಾಗಿದಾಗ ಏನಾಗುತ್ತೆ, 1 ವರ್ಷ ಪೂರ್ತಿ ನಾವು ಮೇವು ಸಿಗುತ್ತೆ, ಹಸಿ ಮೇವು ಸಿಗುತ್ತೆ. ಜಾಸ್ತಿ ತುಂಬಿ ಬಂದ್ರೆ ಯಾರಿಗಾದ್ರೂ ಅದ್ರ ಬಗ್ಗೆ ಬೇಕಾದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು.
ಮತ್ತೇನಾದ್ರೂ ಇದ್ರೆ ಕೇಳ್ಬೋದು. వచ్చిడಲ್ಲ ఇంతకంతే అట్లనే సంఘం కెమెరా వల్ల అది వచ్చిడಲ್ಲ అట్లా మనం క్వాలిటీ రెడీ చేసుకుంటే అది ఫస్ట్ మనం ఫ్రెండ్స్ దానికి వెళ్ళా మిగిలింది ఇప్పుడు వీడు కూర్చోంటావు నాకు ఇంక బోనస్ చేసి నాకు అది చేసి ఇది చేసి అనేది మేము ఉంటాము సంఘం ఉంటుంది మీ కమిటీ ఉంటుంది మనం చేసుకోవచ్చు. మనం దుడ్లే రాకుండా ఇవి చేసే కేడైతుంది చెప్పు. సుమారు 8-3లో ఈ వానకాలం వచ్చినప్పుడు లేదు ఎండకాలంలో సుమారు ఒక 20 షిఫ్ట్లు 30 షిఫ్ట్లు మనము వేస్తే దానికి 5 రూపాయల దుడ్లు వచ్చేలా 3 రూపాయలు 8 పైసలు దుడ్లు వచ్చేలా. ఇప్పుడు ఫ్యాట్ రేట్ జాస్తి చేసినారు. ఒక ఫ్యాట్ 3-6 ఫ్యాట్ వేసినప్పుడు ₹1.25 ఒక సంఘంకి వచ్చేలా. ఆ ₹1.25 సంఘం నుంచినే మీకు ఇస్తారు. అప్పుడు ఏం కట్ చేసేలా కదా, ఏం ఇస్తాడో అదే రేట్ ఇస్తారు. ఇది ఇంపార్టెంట్. వేరే నువ్వు ఎంతనా జగులు ಮಾಡొచ్చు ఇది చేసుకోవచ్చు. క్వాలిటీ ఉండడానికి ఏం క్వాలిటీ వస్తే ఆ క్వాలిటీ బాగా వస్తే మీకు సంఘంకి వచ్చేది మీకు వస్తుంది, మీకేమొస్తుందో అది ఆడ రిజిస్టర్ అయింది. అట్లా ఉండేది. అది నష్టం పోయినప్పుడు రేట్ తగ్గించేది అందుకే క్వాలిటీ 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 అని వచ్చేది కానీ 15 పైసలు 20 పైసలు 25 పైసలు కానీ అన్నం కాబట్టి వీడి వ్యవహారం వచ్చింది డైరీకి వచ్చి పడిపోతే అన్నం ఏం మీరు అడుగుతా ఉండదు కదా మీ డిమాండ్స్. అవును ಯಾವುದೋ చేసేదో చేయిందో మీరు ಮಾತಾಡ್ಕೊಳ್ಳಿ. ಲಾಭದಾಯಕ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಖರ್ಚು ಕಮ್ಮಿ ಮಾಡ್ಬೇಕು, ಇಲ್ಲ ಹಾಲು ಜಾಸ್ತಿ ಮಾಡ್ಬೇಕು. ಚೆನ್ನಾಗಿ ಊಟ ಕೊಟ್ಟಾಗ ಒಂದು ಹಾಲು ಜಾಸ್ತಿ ಆಗುತ್ತೆ, ಇನ್ನೊಂದು ನಮ್ಮ ಸ್ವಂತ ನಾವು ಪದಾರ್ಥಗಳು ಮಾಡ್ಕೊಂಡಾಗ ಅವಾಗ ಖರ್ಚು ಕಮ್ಮಿ ಆಗುತ್ತೆ. ಸೊ ನಾವು ಈ ಎರಡು ಮಾಡ್ಕೊಂಡಾಗ ನಮ್ ಖರ್ಚು ಕಮ್ಮಿ ಆಗುತ್ತೆ ಮತ್ತೆ ಹಾಲು ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಸೊಪ್ಪುಗಳು, ಕುದುರೆ ಮಸಾಲೆನೋ ಅಗಸೆನೋ ನುಗ್ಗೆನೋ ಅಥವಾ ಅಲಸಂದಿನೋ ಯಾವ್ದಾದ್ರು ಒಂದು 4ರಲ್ಲಿ ನಾ ಹೇಳಿದ್ನಲ್ಲ, ಇದ್ರಲ್ಲಿ ಒಂದು ಯಾವ್ದಾದ್ರು ಯೂಸ್ ಮಾಡ್ಕೋಬೇಕು. ನಾವು ಈಗ ದಿನ ಇದು ಹುಲ್ಲು ಹಾಕ್ತಿವಲ್ಲ, ಹುಲ್ಲಿನ ಜೊತೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿ, ಈ ಒಂದು 20 ಗುಂಟೆ ನಮ್ ಜಮೀನ್ ಇದ್ರೆ ಒಂದ್ 4-5 ಗುಂಟೆ ಕುದುರೆ ಮಸಾಲೆನೋ ಅಗಸೆನೋ ಅಥವಾ ಅಲಸಂದಿನೋ ಯಾವ್ದೊಂದು ಹಾಕೊಂಡು ನಾವು ಎರಡು ಮಿಕ್ಸ್ ಮಾಡಿ ಹಾಕೊಂಡಾಗ ಹಸುಗಳಿಗೆ ಎಲ್ಲಾ ತರ ಊಟ ಸಿಗುತ್ತೆ. ಇನ್ನೊಂದು ನಾವೆಲ್ಲ ಊಟ ತಿಂತೀವಲ್ಲ, ಮಿಲ್ಕ್ ಪ್ಯೂರ್ ಅಂತ ಬರುತ್ತೆ ರೋಗ, ಆ ರೋಗ ಮತ್ತೆ ಹಾಲು ಎದ್ ನಿಲ್ಲಕ್ಕೆ ಆಗೋದಿಲ್ಲ. ಮತ್ತೆ 2-3 ಸೂಲಿಗೆ ಅದು ಹಸುಗಳು ಇದಾಗ್ಬಿಡ್ತವೆ, ಹಳೇದಾಗ್ಬಿಡ್ತವೆ. ಸೊ ಅದ ಕಾರಣಕ್ಕೆ ನಾವು ಸ್ವಲ್ಪ ರೂಢಿ ಮಾಡ್ಬೇಕು. ಮೊದಲೆಲ್ಲ ತಿನ್ನಲ್ಲ, ಬೇಗ ಹೊಡಿತೆ ಅಂತ ಹೇಳ್ತಾರೆ. ಒಂದ್ 5-6 ದಿನ ಹಂಗೆ ರೂಢಿ ಮಾಡ್ತಾ ಹೋದ್ರೆ ಈಗ ನಾವು ಬೇರೆ ಊಟಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕಾಗತ್ತಲ್ಲ, ಅದೇ ತರ ನಾವು ಕೊಡ್ಬೇಕು. ಇನ್ನೊಂದು ಒಣಮೇವು ಎಲ್ಲರೂ ಕೊಡ್ತೀರಾ? ಫ್ಯಾಟ್ ಚೆನ್ನಾಗಿ ಬರ್ಬೇಕಂದ್ರೆ ಒಣಮೇವು ಕೊಡ್ಬೇಕು. ಮುಖ್ಯವಾಗಿ ಒಣಮೇವು ಕೊಟ್ಟಾಗ ನಮ್ಗೆ ಫ್ಯಾಟ್ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದ್ರೆ ನಮ್ ಫ್ಯಾಟ್ ಕಮ್ಮಿನೇ ಬರೋದು. ನಾರಿನಂಶ ಇರು ಯಾವ್ದೇ ಬಲ್ನೆ ಊಟ ಮಾಡಿ ಚೆನ್ನಾಗಿ ತಿಂದಾಗ ಹೊಟ್ಟೆಗೆ ನಮ್ ಜೀರ್ಣ ಆಗುತ್ತೆ, ಇಲ್ಲ ಅಂದ್ರೆ ಗಂಜಿ ಕೊಡ್ದಂಗೆ ಹಂಗೆ ಹೋಗುತ್ತೆ, ವೇಸ್ಟ್ ಆಗುತ್ತೆ. ಸೊ ಎಲ್ರು ಏನ್ ಮಾಡ್ಬೇಕಂದ್ರೆ ಗಟ್ಟಿಯಾಗಿ ಕೊಡ್ಬೇಕು. ಮತ್ತೆ ಪೌಡ್ರ್ ಕೊಡ್ತೀವಲ್ಲ, ಪೌಡರ್ ಎಲ್ಲರೂ ಕೊಡ್ತಿದ್ದೀರಾ ನೀವು? ಸ್ವಲ್ಪ ಕೊಡಿಯಲ್ಲ. ಅದೇನಂದ್ರೆ ಪ್ರಾಬ್ಲಮ್, ಅದು ರೂಢಿ ಆಗಿರಲ್ಲ ಹಸುಗಳಿಗೆ. ನಾವು ರೂಢಿ ಮಾಡು ಇಲ್ಲ ಸ್ವಲ್ಪ ಕಮ್ಮಿ ಕೊಡಿ. ಸ್ಟಾರ್ಟಿಂಗು ಒಂದು 10 ಗ್ರಾಮು. ಅದೇ ನೀವು ನೀರೆಲ್ಲ ಕೊಡ್ತೀರಲ್ಲ, ಈಗ ನೀರೆಲ್ಲ ಕೊಡ್ಬೇಡಿ, ಹಂಗೆ ಗಟ್ಟಿ ಕೊಡಿ. ಗಟ್ಟಿಯಾಗಿ ಕೊಟ್ಟಾಗ ತಿನ್ನುತ್ತೆ. ಈ ಬೇರೆ ಎಲ್ಲ ಹಸುಗಳು ತಿಂತವೆ ಅದನ್ನ. ಪೌಡರ್ ಹಾಕ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಮಿಲ್ಕ್ ಪ್ಯೂರ್ ಅಂತ ಬರುತ್ತೆ. ಮಿಲ್ಕ್ ಪ್ಯೂರ್ ಮತ್ತೆ ಈಗ ಹಸುಗಳ ಕರು ಹಾಕಿದಾಗ ಎದ್ ನಿಲ್ಲಲ್ಲ, ಶಕ್ತಿ ಬರಲ್ಲ. ಯಾಕಂದ್ರೆ ಕ್ಯಾಲ್ಸಿಯಂ ಇರಲ್ಲ ಅಂತ. ಕ್ಯಾಲ್ಸಿಯಂ ಅಂದ್ರೆ ನಮ್ಮ ಮೂಳೆಯಲ್ಲಿ ಶಕ್ತಿ ಇರೋ ಕ್ಯಾಲ್ಸಿಯಂ ನಮ್ಮ ಮೂಳೆಯಲ್ಲಿ ಇರುತ್ತೆ. ನಮ್ಮ ಹಸುಗಳೇನು ಹಾಲು ಕುಡಿತಾವಲ್ಲ, ಅವಾಗ ಮೂಳೆಯಿಂದ ಕ್ಯಾಲ್ಸಿಯಂ ಬಂದ್ಬಿಡುತ್ತೆ. ನಮ್ಮ ಹಾಲಲ್ಲಿ ಇರೋದು ಕ್ಯಾಲ್ಸಿಯಂ ಮುಖ್ಯವಾಗಿ. ಸೊ ನಮ್ಮ ಹಾಲಿನಲ್ಲಿರೋ ಕ್ಯಾಲ್ಸಿಯಂ ಬಂದಾಗ ಹಸುಗಳಿರೋ ಮೂಳೆಗಳಲ್ಲಿ ಶಕ್ತಿ ಕಮ್ಮಿ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ನಾರಿನಂಶ ಇಲ್ಲ ಅಂದ್ರೆ ಪಚನ ಶಕ್ತಿ ಆಗೋದಿಲ್ಲ. ಸೊ ನಾವು ಒಣಮೇವು ಕೊಡ್ಬೇಕು, ಹಸಿಮೇವು ಕೊಡ್ಬೇಕು. ಯಾವಾಗ್ಲೂ ಒಂದ್ 30-40 kg ಹಸಿಮೇವು ಕೊಟ್ರೆ ಒಂದ್ 7-8 kg ಅದನ್ನ ಒಣಮೇವು ಕೊಡ್ಬೇಕು. ಅವಾಗ ನಮ್ಮ ಹಸುಗಳು ಚೆನ್ನಾಗಿ ಇದು ಕೊಡ್ತವೆ. ಇನ್ನೊಂದು ನಮ್ಮ ಒಕ್ಕೂಟದಲ್ಲಿ ನಿಮ್ಗೆ ಬೀಜಗಳು ಇದಾವೆ, ಬೀಜಗಳ ಸೌಲಭ್ಯ ಇದಾವೆ ಎಲ್ಲಾ ತರ. ಈ ಮುಸ್ಕಿನ್ ಜೋಳ ಕೊಡ್ತೀವಿ, 7 ಕೊಯ್ಲು ಜೋಳ ಅಂತ ಬರುತ್ತೆ, 7 ಕೊಯ್ಲು ಜೋಳನ ಕೊಡ್ತೀವಿ. ಎಲ್ಲ 50% ಸಬ್ಸಿಡಿ. ನಮ್ಮ ಒಕ್ಕೂಟದಿಂದ ನಿಮ್ಗೆ ಏನಾದ್ರು ಬೀಜಗಳು ಬೇಕಾದ್ರೆ ಎಲ್ಲ 50% ಸಬ್ಸಿಡಿಯಲ್ಲಿ ಕೊಡ್ತೀವಿ. ಕುದುರೆ ಮಸಾಲೆ ಅವೆಲ್ಲ ಗೊತ್ತಿದೆ ನಿಮ್ಗೆ. ಸೊಪ್ಪುಗಳು ನಾವೆಲ್ಲರೂ ಇವು ಹುಲ್ಲುಗಳೆಲ್ಲ ಹಾಕ್ತಿವಿ, ಹುಲ್ಲುಗಳು. ಆದ್ರೆ ಸೊಪ್ಪು ಯಾರು ಹಾಕಲ್ಲ ಜಾಸ್ತಿ. ಅಲಸಂದಿ ಆಗ್ಲಿ, ಕುದುರೆ ಮಸಾಲೆ ಆಗ್ಲಿ, ನುಗ್ಗೆ ಮತ್ತೆ ಅಗಸೆ ಸಸಿಗಳು ಇರ್ತವೆ. ಸೊಪ್ಪುಗಳನ್ನ ಹಾಕಿದಾಗ ಏನಾಗುತ್ತೆ, ನಾವೇನ್ ಫೀಡ್ ಕೊಡ್ತೀವಲ್ಲ, ಫೀಡಲ್ಲಿ ಪ್ರೋಟೀನ್ ಅಂತ ಒಂದು ಅಂಶ ಇರುತ್ತೆ. ನಾವು ಸೊಪ್ಪುಗಳು ಕೊಟ್ಟಾಗ ಅದು ಫೀಡ್ನ ಕಮ್ಮಿ ಮಾಡಬಹುದು ಸ್ವಲ್ಪ. ನಾವು ಈಗ ಫೀಡ್ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ ವರ್ಷ. ಫೀಡ್ ಯಾವಾಗ ಕಮ್ಮಿ ಆಗಲ್ಲ ಖರ್ಚು, ಯಾಕಂದ್ರೆ ಅದಕ್ಕೇನು ಕಚ್ಚಾ ಪದಾರ್ಥ ನಾವು ತರ್ತೀವಲ್ಲ, ಅದ್ರ ಖರ್ಚು ವರ್ಷ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ನಾವು ನಮ್ಮಲ್ಲಿರೋ ವಸ್ತುಗಳು ನಾವು ಯಾವಾಗ ಯೂಸ್ ಮಾಡ್ಕೋತೀವಲ್ಲ ಅವಾಗ ಕಮ್ಮಿ ಖರ್ಚು ಮಾಡ್ಬೋದು.